ರಾಜ್ಯಪಾಲರ ನಡೆ ಖಂಡಿಸಿ ಪ್ರತಿಭಟನೆ. ಮುದ್ದೇಬಿಹಾಳದ ರಾಯಣ್ಣ ಸರ್ಕಲ್ನಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರೊಟೆಸ್ಟ್. ಹಿಂದುಳಿದ ನಾಯಕನನ್ನ ತುಳಿಯೋ ಯತ್ನ ಅಂತ ಆಕ್ರೋಶ. ಮುದ್ದೇಬಿಹಾಳ ಪಟ್ಟಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ನೀಡಿದ ಹಿನ್ನೆಲೆ ರಾಜ್ಯಪಾಲರ ನಡೆ ಖಂಡಿಸಿ ಮುದ್ದೇಬಿಹಾಳ ಪಟ್ಟಣದ ಸಂಗೊಳ್ಳಿ ರಾಯಣ್ಣನ ಸರ್ಕಲ್ನಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಬಿಜೆಪಿಯ ಕೈಗೊಂಬೆಯಾಗಿ ರಾಜ್ಯಪಾಲರು ವರ್ತನೆ ಮಾಡುತ್ತಿದ್ದಾರೆ. ನೋಟಿಸ್ ಅನ್ನ ಹಿಂಪಡಿಬೇಕು, ಇಲ್ಲದಿದ್ರೆ ರಾಜ್ಯದಲ್ಲಿ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಮುಸ್ಲಿಂ ಕೌನ್ಸಿಲ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಎಂ ರಿಸಲ್ದಾರ್ ಮಾತನಾಡಿದರು. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಒಂದು ಕಪ್ಪು ಚುಕ್ಕೆ ಬರದಾಗಿ ಒಳ್ಳೆಯ ಆಡಳಿತ ಮಾಡಿದ್ದಾರೆ. ಒಬ್ಬ ಹಿಂದುಳಿದ ವರ್ಗದ ನಾಯಕನನ್ನ ಕೆಳಗೆ ಇಳಿಸಲು ಬಿಜೆಪಿಯವರು ಕುತಂತ್ರ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡಬಾರದು. ನಿಮ್ಮ ಜೊತೆ ಹಿಂದುಳಿದ ವರ್ಗದ ಎಲ್ಲ ಜಾತಿಯವರು ನಿಮ್ಮ ಜೊತೆ ಇರ್ತೀವಿ ಅಂತ ಪ್ರತಿಭಟನೆಯಲ್ಲಿ ಮಾತನಾಡಿದರು. ಅವರು ಕುರುಬರ ನಾಯಕರಲ್ಲ, ಅಹಿಂದ ನಾಯಕರು, ಇಡೀ ಸಮಾಜದ ನಾಯಕರು. ಈ ಒಂದು ಅನ್ಯಾಯ ಸಿದ್ದರಾಮಯ್ಯರವರಿಗೆ ಆಗ್ತಾ ಇದೆ. ಆ ಅನ್ಯಾಯ ಪ್ರತಿಭಟಿಸಿ ಇಂದು ಮುದ್ದೇಬಿಹಾಳ ಸಂಗೊಳ್ಳಿ ರಾಯಣ್ಣ ಯುವ ವೇದಿಕೆ, ಅಹಿಂದ ಮತ್ತು ಇನ್ನಿತರ ಪ್ರಮುಖ ಸಂಘಟನೆಗಳ ನೇತೃತ್ವದಲ್ಲಿ ಇಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ರಸ್ತೆ ತಡೆ ನಡೆಸ್ತಾ ಇದ್ದೇವೆ. ಕಾರಿಗೆ ಬೆಂಕಿ ಹಚ್ಚುವುದರ ಮೂಲಕ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಹೋರಾಟದಲ್ಲಿ ದಲಿತ ಮುಖಂಡರಾದ ಪ್ರಚಂಡ್ರವರು, ಕಟ್ಟಿಮನಿಯವರು, ಮುಸ್ಲಿಂ ತಾಲೂಕಾ ಮುಖಂಡರಾದ ಆದಿಲಾಲ್ ತೆಗೆ ಅವರು, ಮುನ್ಗುಂಡಿ ಅವರು, ಇನ್ನಿತರ ಪ್ರಮುಖ ನಾಯಕರು ಈ ಒಂದು ವೇದಿಕೆಯಲ್ಲಿ ಬಂದಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಕೊನೆಯದಾಗಿ ಎಲ್ಲರೂ ಜೋರಾಗಿ ಧಿಕ್ಕಾರ ಕೂಗಬೇಕು. ರಾಜ್ಯಪಾಲರಿಗೆ ಕೈಗೊಂಬೆ ರಾಜ್ಯಪಾಲರಿಗೆ, ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಮಾನ್ಯ ಸಿದ್ದರಾಮಯ್ಯ ಅವರಿಗೆ. ಮಾನ್ಯ ಬಂಧುಗಳೇ, ಈಗ ಶಾಂತಿ ರೀತಿಯಿಂದ ಸಂಘಟನೆ